ಏಳು ಸುತ್ತಿನ ಕೋಟೆಯಲ್ಲ, ಇದು 77 ಬೆಟ್ಟಗಳ ಒಡೆಯನ ಪವಿತ್ರ ತಾಣ. ಹಸಿರ ಸೀರೆಯುಟ್ಟು ನಿಂತ ಮಲೆ ಮಹದೇಶ್ವರನ ಸನ್ನಿಧಿ. 77 ಬೆಟ್ಟಗಳ ಮಡಿಲಲ್ಲಿ ಮಾದಪ್ಪನ ಪಾದಡಿ. ಪ್ರಕೃತಿ ಮತ್ತು ದೈವತ್ವ ಒಂದಾಗುವ ಮಲೆ ಮಹದೇಶ್ವರ ಬೆಟ್ಟ ಇದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 77 ಬೆಟ್ಟಗಳ ನಿಗೂಢ ಸಾಮ್ರಾಜ್ಯ. ಕರ್ನಾಟಕದ ಈ ದಟ್ಟ ಅರಣ್ಯ ಮಧ್ಯೆ ಇರೋ ಈ ಬೆಟ್ಟದ ಹಿಂದೆ ಅಡಗಿರೋ ರೋಮಾಂಚನಕಾರಿ ಸತ್ಯ ನಿಮಗೇನಾದರೂ ಗೊತ್ತಾ? ಮಾದಪ್ಪನ ಪವಾಡಗಳು ಮತ್ತು ಆ ಘಾಟ್ ಸೆಕ್ಷನ್ ರಹಸ್ಯ ತಿಳಿಯಬೇಕಾದ್ರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಕರ್ನಾಟಕ ಪುಣ್ಯಕ್ಷೇತ್ರಗಳ ತವರೂರು. ಪಶ್ಚಿಮ ಘಟ್ಟಗಳ ಉತ್ತುಂಗ ಶಿಖರದಲ್ಲಿ ಒಂದಾದಂತಹ ಮಲೆ ಮಹದೇಶ್ವರ ಬೆಟ್ಟ ನಿಸರ್ಗ ಮಡಿಲಲ್ಲಿ ನೆಲೆಗೊಂಡಿರುವ ಒಂದು ಪ್ರಮುಖ ಪುಣ್ಯಕ್ಷೇತ್ರವಾಗಿದೆ. ಕೊಳ್ಳೇಗಾಲಕ್ಕೆ 72 ಕಿಲೋಮೀಟರ್ ಹಾಗೂ ಮೈಸೂರಿನಿಂದ 108 ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟ ಶ್ರೇಣಿಯೇ ಮಹದೇಶ್ವರ ಬೆಟ್ಟ. ಈ ಬೆಟ್ಟವನ್ನ ಮಹದೇಶನ ಬೆಟ್ಟ, ಮಹದೇಶ್ವರಗಿರಿ, ಎಂಎಂ ಹಿಲ್ ಎಂದು ಕೂಡ ಖ್ಯಾತವಾಗಿದೆ. ಈ ಬೆಟ್ಟ ಕೊಳ್ಳೇಗಾಲದ ಪೂರ್ವದಲ್ಲಿರುವ ಒಂದು ಪವಿತ್ರ ಯಾತ್ರಾ ಸ್ಥಳ ಕೂಡ ಒಂದು. ಪ್ರಸಿದ್ಧ ಮಲೆ ಮಹದೇಶ್ವರ ದೇವಸ್ಥಾನ ಸುತ್ತಮುತ್ತಲಿನ ಪ್ರದೇಶವು ಸಂಪೂರ್ಣವಾಗಿ ಬೆಟ್ಟ ಪ್ರದೇಶವಾಗಿದೆ ಮತ್ತು ಈ ದೇವಾಲಯವು 77 ಬೆಟ್ಟಗಳ ಮಧ್ಯದಲ್ಲಿದೆ. ಪ್ರತಿ ಹಿಂದೂ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಕಾರ್ಯಗಳನ್ನು ಇಲ್ಲಿ ಆಯೋಜಿಸಲಾಗುತ್ತದೆ. ಅದರಲ್ಲೂ ಶಿವರಾತ್ರಿ, ದೀಪಾವಳಿ, ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಅಂತೂ ಈ ಸ್ಥಳದಲ್ಲಿ ಭವ್ಯ ಸಂಭ್ರಮವನ್ನ ನೀವು ಕಾಣಬಹುದು. ಈ ವಿಶಾಲವಾದ ಬೆಟ್ಟದ ಮೇಲೆ ಮಹದೇಶ್ವರ ಸ್ವಾಮಿಯ ದೇವಾಲಯವಿದೆ. ಬೆಟ್ಟ ಹತ್ತಲು ನಿಮಗೆ ಸರ್ಪದಾರಿ ಮತ್ತು ಬಸವನದಾರಿ ಎಂಬ 2 ಮಾರ್ಗಗಳು ಕೂಡ ನೀವು ಕಾಣಬಹುದು. ಸ್ಥಳ ಪುರಾಣದ ಪ್ರಕಾರ ಈ ಬೆಟ್ಟಕ್ಕೆ ಸೇರಿದಂತೆ ಆನೆಮಲೆ, ಜೇನುಮಲೆ, ಕಾನುಮಲೆ, ಪಷ್ಟೆಮಲೆ, ಪವಳಮಲೆ, ಪೊನ್ನಾಚಿ ಮಲೆ, ಕೊಂಗುಮಲೆ ಮೊದಲಾದ 77 ಬೆಟ್ಟಗಳಿವೆ. ಈ ಪೈಕಿ ಮಹದೇಶ್ವರ ಬೆಟ್ಟದಲ್ಲಿರುವ ಶಿವ ದೇವಾಲಯವೇ ಪ್ರಧಾನವಾದದ್ದು. ಗಿರಿಜನರ, ಸೋಲಿಗರ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಹಲವು ವಂಶಗರ ಕುಲದೈವತೆಯಾಗಿ ಪೂಜಿಸಲ್ಪಡುವ ಮಹದೇಶ್ವರರು 15ನೇ ಶತಮಾನದಲ್ಲಿ ಜೀವಿಸಿದ್ದರೆಂದು ಇತಿಹಾಸ ಸಾರುತ್ತದೆ. ಲೋಕ ಕಲ್ಯಾಣಕ್ಕಾಗಿ ದೇಶ ಸಂಚಾರ ಮಾಡಿ ಹಲವರ ಸಂಕಷ್ಟ ಪರಿಹರಿಸಿ ಪವಾಡ ಪುರುಷ ಮಹದೇಶ್ವರರು ಹರದನಹಳ್ಳಿ ಮಠದ 3ನೇ ಮಠಾಧೀಶರಾಗಿದ್ದರೆಂದು ತಿಳಿದು ಬರುತ್ತದೆ. ಕೊಳ್ಳೇಗಾಲದಿಂದ ಮಧುವನಹಳ್ಳಿ, ಸಿಂಗಾನವಲ್ಲೂರು, ಹನೂರು ಮಾರ್ಗವಾಗಿ ಕೌದಳ್ಳಿ ತಲುಪಿದರೆ ಅಲ್ಲಿಂದ ಬೆಟ್ಟಕ್ಕೆ ಕೇವಲ 16 ಕಿಲೋಮೀಟರ್ ಕಾಡು ದಾರಿ. ಮುಂದೆ ತಾಳಬೆಟ್ಟ ಎಂಬ ಬೆಟ್ಟದ ತಪ್ಪಲು ಕೂಡ ನಿಮಗೆ ಸಿಗುತ್ತದೆ. ಮಹದೇಶ್ವರನ ಭಕ್ತರಾಗಿದ್ದ ಶ್ರೀ ಜಯಚಾಮರಾಜ ಒಡೆಯರ್ ಮತ್ತು ಶ್ರೀಕೃಷ್ಣರಾಜ ಒಡೆಯರ್ ಅವರು ತಾಳಬೆಟ್ಟದಿಂದಲೇ ಕಾಲ್ನಡಿಗೆಯಲ್ಲಿ ಬೆಟ್ಟವೇರಿ ಮಾದಯ್ಯನ ದರ್ಶನ ಕೂಡ ಪಡೆಯುತ್ತಿದ್ದರು ಎಂದು ನಂಬಲಾಗಿದೆ. ನಡುಮಲೆ ಸಮೀಪದಲ್ಲಿ ಪ್ರಸಿದ್ಧಿಯಾಗಿರುವಂತಹ ಮತ್ತೊಂದು ಬೆಟ್ಟವಿದೆ, ಅದುವೇ ನಾಗಮಲೆ. ಈ ಬೆಟ್ಟದ ತುದಿಯಲ್ಲಿ ಶಿವಲಿಂಗಕ್ಕೆ ಅಂಟಿಕೊಂಡಿರುವ ನಾಗರ ಹಾವಿನ ರೂಪದಲ್ಲಿ ಬಂಡೆಯನ್ನ ನೀವು ಕಾಣಬಹುದು. ಇದರಿಂದಲೇ ಈ ಬೆಟ್ಟಕ್ಕೆ ನಾಗಮಲೆ ಎಂದು ಹೆಸರು ಕೂಡ ಬಂದಿದೆ. ನಿಜಕ್ಕೂ ಪ್ರಕೃತಿ ವಿಸ್ಮಯಕ್ಕೆ ಬೆರಗಾಗದೆ ಇರುವವರು ಯಾರೂ ಇಲ್ಲ. ಇಲ್ಲಿಯೂ ಕೂಡ ಒಂದು ಪುಟ್ಟ ದೇವಸ್ಥಾನವಿದೆ. ಭಕ್ತಾದಿಗಳು ಮಹದೇಶ್ವರ ದರ್ಶನ ಪಡೆದು ಬೆಟ್ಟವನ್ನು ಹತ್ತುವ ಶಕ್ತರು ಇಲ್ಲಿಗೂ ಕೂಡ ಬರುತ್ತಾರೆ. ಈ ಬೆಟ್ಟವು ಮಹದೇಶ್ವರ ಬೆಟ್ಟದಿಂದ 15 ಮೈಲಿಗಳಷ್ಟು ದೂರವಿದೆ. ಮಹದೇಶ್ವರ ದೇವಾಲಯವನ್ನು ಹಿಂದೆ ಜುಂಜುಗೌಡ ಶ್ರೀಮಂತ ಕುರುಬಗೌಡ ಮಾಲೀಕರು ನಿರ್ಮಿಸಿದ್ದರು ಎಂದು ನಂಬಲಾಗಿದೆ. ಮಹದೇಶ್ವರ ಶಿವನ ಅವತಾರ. 15ನೇ ಶತಮಾನದಲ್ಲಿ ಸಂತ ಮಹದೇಶ್ವರರು ಇಲ್ಲಿ ತಪಸ್ಸು ಗೈದಿದ್ದರೆಂದು ನಂಬಲಾಗಿದೆ. ಹಾಗೆಯೇ ಇಲ್ಲಿ ಐತಿಹಾಸಿಕ ಪುರಾವೆಗಳು ಸೂಚಿಸುತ್ತವೆ. ಅವರು ದೇವಾಲಯದ ಗರ್ಭಗುಡಿಯಲ್ಲಿ ಲಿಂಗ ರೂಪದಲ್ಲಿ ತಪಸ್ಸು ಮಾಡಿದ್ದರೆಂದು ನಂಬಲಾಗಿದೆ. ಈ ಗರ್ಭಗುಡಿಯಲ್ಲಿ ಪೂಜಿಸಲ್ಪಡುವ ಶಿವಲಿಂಗವು ಸ್ವಯಂಭೂ ಆಗಿದೆ. ಮನುಷ್ಯರಲ್ಲಿದ್ದ ದಟ್ಟ ಕಾಡು ಆದಾಗಿದ್ದರಿಂದ ಇದು ತಪಸ್ಸಿಗೆ ಯೋಗ್ಯವಾದ ಸ್ಥಳವೆಂದು ದೇಶದ ಅನೇಕ ಯೋಗಿಗಳು ಇಲ್ಲಿ ತಪಸ್ಸಿಗೆಂದು ಬರುತ್ತಿದ್ದರು. ಆದರೆ ಇದೇ ಸ್ಥಳದಲ್ಲಿ ವಾಸವಾಗಿದ್ದ ಹಾಗೂ ಮಾಯಾವಿದ್ಯೆಗಳನ್ನು, ತಂತ್ರವಿದ್ಯೆಗಳನ್ನು ಕಲಿತಂತಹ ಶ್ರವಣ ಎಂಬ ರಾಕ್ಷಸ ವಾಸಿಸುತ್ತಿದ್ದ. ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದ ಸಾಧು ಸಂತರಿಗೆ ತನ್ನ ಮಾಯಾ ಶಕ್ತಿಗಳನ್ನು ಉಪಯೋಗಿಸಿ ತೊಂದರೆ ಮಾಡಿ ಅವರ ತಪಸ್ಸಿಗೆ ಭಂಗ ಉಂಟು ಮಾಡುವುದೇ ಇವನ ಕಾಯಕವಾಗಿತ್ತು. ಮಹದೇಶ್ವರರು ಶ್ರವಣನಿಗೆ ಎದುರಾಗಿ ಆತನ ಮಾಯಾ ತಂತ್ರವಿದ್ಯೆಗಳನ್ನೆಲ್ಲ ನಾಶ ಮಾಡಿ ಆತನ ವಶದಲ್ಲಿದ್ದಂತಹ ಸಾಧು ಸನ್ಯಾಸಿಗಳನ್ನ ಸ್ವತಂತ್ರಗೊಳಿಸಿದ್ದರು ಎಂದು ಜಾನಪದ ಕಾವ್ಯಗಳಿಂದ ನಮಗೆ ತಿಳಿದು ಬರುತ್ತದೆ.
ಸುಮಾರು 600 ವರ್ಷಗಳ ಹಿಂದೆ ಮಹದೇಶ್ವರರು ಈ ಸ್ಥಳಕ್ಕೆ ತಪಸ್ಸು ಮಾಡಲು ಬಂದರು ಹಾಗೂ ಈಗಲೂ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಲಿಂಗರೂಪಿಯಾಗಿದ್ದುಕೊಂಡೇ ತಮ್ಮ ತಪಸ್ಸನ್ನು ಮುಂದುವರಿಸಿದ್ದಾರೆ ಎನ್ನುವುದು ಭಕ್ತರ ಅಚಲ ನಂಬಿಕೆಯಾಗಿದೆ. ಮಲೈ ಮಹದೇಶ್ವರ ದೇವಸ್ಥಾನದ ಗರ್ಭ ಒಳಗಿನ ಲಿಂಗ ಯಾರಿಂದಲೂ ರಚನೆಯಾಗಿಲ್ಲ, ಬದಲಾಗಿ ಅದು ಸ್ವಯಂಭೂ ಅಥವಾ ತಾನಾಗಿಯೇ ಉದ್ಭವವಾಗಿದೆ. ಸೋಮವಾರ ರಾತ್ರಿ ಹಾಗೂ ಅಮಾವಾಸ್ಯೆಯ ರಾತ್ರಿಗಳಲ್ಲಿ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಹುಲಿಯ ಗರ್ಜಿಸುವ ಶಬ್ದಗಳು ತರಂಗ ರೂಪದಲ್ಲಿ ಕೇಳಿ ಬರುತ್ತದೆ ಎಂದು ಅರ್ಚಕರು ಇಲ್ಲಿ ನಂಬಿದ್ದಾರೆ. ಈ ಸಮಯದಲ್ಲಿ ಗರ್ಭಗುಡಿಯ ಈ ಸ್ವಯಂಭೂ ಲಿಂಗವು ಪ್ರಕಾಶಮಾನವಾಗುತ್ತದೆ ಎಂದು ನಂಬಲಾಗಿದೆ. ಮಲೈ ಮಹದೇಶ್ವರರು ಹುಲಿಯನ್ನೇ ತಮ್ಮ ವಾಹನಾಗಿ ಮಾಡಿಕೊಂಡು ಅದರ ಮೇಲೆ ಕುಳಿತು ಬೆಟ್ಟವನ್ನು ಸುತ್ತುತ್ತಾ ಭಕ್ತರಿಗೆ ದಾರಿಯಾಗಿ ಸಂತರು ಶರಣರನ್ನು ರಕ್ಷಿಸುತ್ತಾ ಹಿಂದೆ ತಮ್ಮ ಜೀವನವನ್ನ ಕಳೆಯುತ್ತಿದ್ದರು ಎಂದು ತಿಳಿದು ಬರುತ್ತದೆ. ಆದ್ದರಿಂದಲೇ ಮಹದೇಶ್ವರನ್ನು ಹುಲಿವಾಹನ ಮಹದೇಶ್ವರ ಎಂದು ಭಕ್ತವರ್ಗ ಸಂಬೋಧಿಸುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಅರಣ್ಯ ವಿಶ್ರಾಂತಿ ಮನೆಯಲ್ಲಿ ರಾತ್ರಿ ತಂಗಲು 2 ದಿನಗಳ ಮೊದಲೇ ನೀವು ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತದೆ. ದೇವಾಲಯದ ವತಿಯಿಂದ ಹಿಲ್ಸ್ನಲ್ಲಿ ವಸತಿ ಸೌಕರ್ಯವನ್ನು ಕೂಡ ಮಾಡಲಾಗಿದೆ. ಇದನ್ನು ನೀವು ದೂರವಾಣಿಯ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಕಾಯ್ದಿರಿಸಬಹುದಾಗಿದೆ. ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಇರುವಂತಹ ಅತಿಥಿ ಗೃಹಗಳಲ್ಲಿ ಮಹದೇಶ್ವರ ಭವನ, ಗುರುದರ್ಶಿನಿ, ಗಿರಿದರ್ಶಿನಿ, ಶಿವದರ್ಶಿನಿ ಮುಂತಾದ ಅತಿಥಿ ಗೃಹಗಳು ಕೂಡ ಇಲ್ಲಿ ಇವೆ. ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಕೂಡ ನಡೆಯುತ್ತದೆ. ಇಲ್ಲಿ ಯಾತ್ರಾರ್ಥಿಗಳಿಗೆ, ಭಕ್ತಾದಿಗಳಿಗೆ ಉಚಿತ ಆಹಾರವನ್ನು ಕೂಡ ಒದಗಿಸಲಾಗುತ್ತದೆ. ಮಲೈ ಮಹದೇಶ್ವರ ಬೆಟ್ಟವನ್ನು ಭೇಟಿ ಕೊಡಲು ಉತ್ತಮ ಸಮಯ ಅಂದರೆ ಅದು ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಆಗಿದೆ. ಸುಮಾರು 50 ವರ್ಷಗಳ ಹಿಂದೆ ಈ ಸ್ಥಳಕ್ಕೆ ರಸ್ತೆ ಸೌಲಭ್ಯವೇ ಇರಲಿಲ್ಲ. ಜನರು ಕಾಲ್ನಡಿಗೆಯ ಮೂಲಕ ದೇವಸ್ಥಾನವನ್ನು ತಲುಪುತ್ತಿದ್ದರು. ಪ್ರಸ್ತುತ ಕರ್ನಾಟಕ ಸರ್ಕಾರ ಹಾಗೂ ತಮಿಳುನಾಡು ರಾಜ್ಯಗಳಿಂದ ರಸ್ತೆ ಸಂಪರ್ಕವಿದೆ ಹಾಗೂ ಈ ಮಾರ್ಗದಲ್ಲಿ ಪ್ರತಿದಿನ ಈಗ 100ಕ್ಕೂ ಹೆಚ್ಚು ಬಸ್ಗಳು ಸಂಚರಿಸುತ್ತವೆ. ಮೈಸೂರು, ಬೆಂಗಳೂರು, ಚಾಮರಾಜನಗರ ಹಾಗೂ ಕೊಳ್ಳೇಗಾಲದಿಂದ ಸಾಕಷ್ಟು ಬಸ್ಸುಗಳ ಸೌಕರ್ಯ ಕೂಡ ಇದೆ. ಸ್ನೇಹಿತರೆ, ಒಂದು ವೇಳೆ ನೀವು ಮೈಸೂರು, ಕೊಳ್ಳೇಗಾಲ, ಚಾಮರಾಜನಗರಕ್ಕೆ ಹೋದರೆ ದಯವಿಟ್ಟು ಹಿಲ್ಸ್ ಅಂದರೆ ಮಲೈ ಮಹದೇಶ್ವರ ಬೆಟ್ಟಕ್ಕೆ ತಪ್ಪದೆ ಭೇಟಿ ಕೊಡಿ. ಆ ಮಹದೇಶ್ವರನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಉಗೆ ಉಗೆ ಮಹದೇಶ್ವರ.